ಸಾರ್ವಜನಿಕ ಜಾಗಗಳು ನಾವು ಸ್ವಚ್ಛ ಮಾಡುವಾಗ ನಾಗರಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಬೇಕು, ಅವರವರ ಸೈಟು ಅವ್ರು ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ, ನಾವು ನಿಮಗೆ ಕಸ ತೆಗೆಯೋದಕ್ಕೆ ನಿಮಗೆ ಸೇವಾ ಶುಲ್ಕವನ್ನು ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಬರೆಸ್ಕೊಳ್ಳೋದು ಅಡುಗೆ ಮನೆಯದು ಅಥವಾ ಮನೆ ಕಸದ್ದು ತಕ್ಕೊಂಡು ಹೋಗೋದಕ್ಕೆ. ಖಾಲಿ ಸೈಟ್ ಇದ್ರೂ ತೆಗಿತೀವಿ ನಾವು, ನೀವು ಕೊಡಿ. ನಮಗೆ ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ಟರೆ, ಯಾವುದು ಮನೆ ಕಸ, ಅದನ್ನು ತಕೊಂಡು ಹೋಗ್ತೀವಿ, ಅದಕ್ಕೆ ಅಡಿಷ್ನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದ್ದೀವಿ, ನಾವು ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಕ್ಕೆ. ಮನೆ ಕಸ ಕೊಟ್ಟರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಎರಡನೇದು, ರೇಟ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೇ ಜಂಗಲ್ ಇದೆ, ಒಂದು JCB ಏನಿಲ್ಲ ಅಂತ ಹೇಳಿದ್ರು ಈ ಒಂದು ಸೈಟ್ ಕ್ಲೀನ್ ಮಾಡೋದಕ್ಕೆ ಸುಮಾರು 3-4 ಅವರ್ಸ್ ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಒಂದು JCB ಖರ್ಚೆಷ್ಟು, ಒಬ್ಬ ಡ್ರೈವರ್ ಖರ್ಚೆಷ್ಟು. ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಟಿಪ್ಪರು 2 to 3 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಬೆಂಗಳೂರಲ್ಲಿ ಲಾರಿಗಳ ಮೂವ್ಮೆಂಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಒಂದು ಟಿಪ್ಪರು ಒಂದು ದಿನಕ್ಕೆ ಒಂದೇ ಲೋಡು ತಗೊಂಡು ಹೋಗೋಕ್ಕಾಗೋದು. ಯಾಕಂದರೆ ಬೆಳಗಿನ ಜಾವ ಓಡಾಡೋಂಗಿಲ್ಲ, ಸಾಯಂಕಾಲ ಓಡಾಡೋ ಆಗಿಲ್ಲ, ಮಧ್ಯದಲ್ಲಿ ಮಾತ್ರ ಓಡಾಡಬೇಕು. ಸೊ ಒಂದು ದಿನಕ್ಕೆ ಒಂದೇ ಲಾರಿಯಲ್ಲಿ ಒಂದೇ ಲೋಡು ನಾವು ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಏನು ಮಾಡಿದ್ದೇವೆ, ಈ ಚಿಕ್ಕ ಸೈಟ್ ಆದರೆ 6,700 ರೂಪಾಯಿ ಕ್ಲೀನ್ ಮಾಡೋಕ್ಕೆ, ಅದರಿಂದ ಹಿಡ್ಕೊಂಡು ಸೈಟ್ ಮೇಲೆ ರೇಟು ಫಿಕ್ಸ್ ನಿಗದಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ 19,000 ಅಂತ ಹಾಕಿದ್ದೀವಿ. ಯಾಕೆ ಅಂದರೆ 25 ಕಿಲೋಮೀಟರ್ ದೂರ ಹೋಗ್ಬೇಕು ಈ ಲಾರಿ. ಅಲ್ಲಿ ನಾವು ಕ್ವಾರಿ ಪಿಟ್ಟಲ್ಲಿ ತಗೊಂಡೋಗಿ ಸುರಿಬೇಕು ಅಂದರೆ, ಈ ನಿಮ್ಮ ಸೈಡ್ದು ತಗೊಂಡೋಗಿ ನಾವೆಲ್ಲೋ ರೋಡ್ ಸೈಡಲ್ಲಿ ರಾತ್ರಿ ಕದ್ದು ಸುರಿದಂಗೆ ಸುರಿಯೋಕ್ಕಾಗಲ್ಲ. 25 ಕಿಲೋಮೀಟ್ರ್ ದೂರ ಸಾಕಾಣಿಕೆ ಮಾಡಿ ನೋಟಿಫೈಡ್ ಸೈಟಲ್ಲೇ ಇದನ್ನು ನಾವು ಡಂಪ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಒಂದೇ ಲೋಡು ನಾವು ಮೂವ್ ಮಾಡೋಕ್ಕಾಗೋದು. ಸೊ ಆದ ಕಾರಣಕ್ಕೆ ಅಷ್ಟು ಖರ್ಚು ಬರುತ್ತೆ. ಇನ್ನು ಕೆಲವರು ಕೇಳಿದ್ದಾರೆ, ಕಾಂಪೌಂಡ್ ಇದ್ದರೆ ಜಾಸ್ತಿ ಮಾಡಿದ್ದೀರಾ, ಕಾಂಪೌಂಡ್ ಇರೋರಿಗೆ ಕಡಿಮೆ ಮಾಡಬೇಕಾಗಿತ್ತು ನೀವು ಅಂತ. ಕಾಂಪೌಂಡ್ ಕಟ್ಟಿರೋದು ಒಳ್ಳೆಯದೇ, ಸ್ವಾಗತ ಮಾಡ್ತೇವೆ ನಾವು ಕೂಡ. ದಯವಿಟ್ಟು ಎಲ್ಲರೂ ಕಾಂಪೌಂಡ್ ಕಟ್ಕೊಳ್ಳಿ ಅಂತ ಹೇಳ್ತೇವೆ. ಆಯಿತು, ಕಾಂಪೌಂಡ್ ಇರೋರಿಗೆ ನೀವು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಜಾಸ್ತಿ ಚಾರ್ಜ್ ಆಗುತ್ತೆ ಅಂದರೆ, ಕಾಂಪೌಂಡ್ ಇದ್ದರೆ ಅದನ್ನ ಒಡೆದು ಒಳಗೆ ಎಂಟ್ರ್ ಆಗಬೇಕು, ಬ್ರೇಕಿಂಗ್ ಚಾರ್ಜಸ್ ಬರುತ್ತೆ. ಆ ಕಾರಣಕ್ಕಾಗಿ ಕಾಂಪೌಂಡ್ ಇರೋರಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜನ್ನು ನಾವು ಕೊಡಲೇಬೇಕಾಗತ್ತೆ. ಸೊ ಇಷ್ಟು ಗೇಟೆಡ್ ಇಟ್ಟರೆ ಆಯ್ತು ಅವರು. ಹೌದು, ನಮಗೆ JCB ಒಳಕ್ಕೆ ಹೋಗೋದಕ್ಕೆ ಗೇಟ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಗೇಟ್ ಇಲ್ಲದೆ ಹೋದರೆ ಬ್ರೇಕ್ ಮಾಡಬೇಕಾಗಿ ಬಂದಾಗ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ಗೇಟ್ ಇದ್ದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಬಾರದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬ್ರೇಕಿಂಗ್ ಇನ್ವಾಲ್ವ್ಡ್ ಆದರೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್. ಇನ್ನೊಂದು ಹೇಳಿದರು, ಪೆನಲ್ಟಿ ಯಾಕೆ ಹಾಕ್ತೀರಾ ಅಂತ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಫಸ್ಟ್ ಟೈಮ್ ಕ್ಲೀನ್ ಮಾಡೋವಾಗ ಪೆನಲ್ಟಿ ಹಾಕಬೇಡಿ. ಫಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಪೆನಲ್ಟಿ ಹಾಕಬೇಡಿ. ಬರೀ ಏನು ಖರ್ಚು ಬರುತ್ತೆ ಆ ಖರ್ಚನ್ನು ಮಾತ್ರ ರಿಕವರಿ ಮಾಡ್ಕೊಳ್ಳಿ. ಸೊ ಪೆನಲ್ಟಿ ಹಾಕೋದಿಲ್ಲ, ಪೆನಲ್ಟಿ ಹಾಕಬೇಡಿ ಅಂತ ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ನಾನು ಒತ್ತಾಯ ಮಾಡಿದ್ದಾನೆ, ಅವರು ಒಪ್ಕೊಂಡಿದ್ದಾರೆ. ಸೊ ನಾವು ಬರೀ ಚಾರ್ಜಸನ್ನು ರಿಕವರಿ ಮಾಡ್ತೇವೆ. ಅಂದರೆ ಏನು ಖರ್ಚಾಗಿದೆ ಆ ಖರ್ಚನ್ನು ಮಾತ್ರ ಜನಗಳಿಂದ ರಿಕವರಿ ಮಾಡ್ತೇವೆ. ಖರ್ಚು ಕೂಡ ನಮ್ಮದು ಜಾಸ್ತಿ ಇದೆ ರೇಟು, ನಾನು ಒಪ್ಕೊಳ್ತೇನೆ. ಹೌದು, ನಮ್ಮ ರೇಟ್ ಜಾಸ್ತಿನೇ, ನೋಡಿದಾಗ ನಮಗೂ ಅನಿಸುತ್ತೆ ಜಾಸ್ತಿ ಅಂತ. ಎಲ್ಲಿಂದ ಬಂತು ಈ ರೇಟು ಅಂತ ಹೇಳಿದ್ರೆ, ಗೌರ್ಮೆಂಟಲ್ಲಿ SR ರೇಟ್ ಇದೆ. SR ರೇಟ್ ಆಧಾರದ ಮೇಲೆ ಒಂದು ಚದರ ಅಡಿಗೆ ಇಷ್ಟು ಅಂತ ನಿಗದಿ ಆಗಿಬಿಟ್ಟಿದೆ. ಆ ರೇಟನ್ನು ನಾವಿಲ್ಲಿ ತಗೊಂಡಿದ್ದೀವಿ ಬಿಟ್ಟರೆ ಯಾವುದು ನಾವು ಏನೋ ಸೃಷ್ಟಿ ಮಾಡಿದ ರೇಟ್ ಅಲ್ಲ ಇದು. ಗೌರ್ಮೆಂಟ್ SR ರೇಟನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಹಾಗೂ ಅಷ್ಟಕ್ಕೂ ಮೀರಿ ಇದು ಜಾಸ್ತಿ ಅಂತ ಅನಿಸಿದ್ರೆ, ಹೌದು ಇದು ಜಾಸ್ತಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ಜನಗಳಿಗೆ, ದಯವಿಟ್ಟು GBAನವ್ರಿಗೆ ನಿಮ್ಮ ಸೈಟ್ ಒಳಗಡೆ ಬರೋದಕ್ಕೆ ಬಿಡಬೇಡಿ. ತಾವೇ ತಮ್ಮ ಸೈಟನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ.
ನಿಮಗೆ ನಾನು ಬೇಕಾದ್ರೆ ಒಂದು ಅಪ್ರಿಸಿಯೇಷನ್ ಲೆಟ್ರು, ಥ್ಯಾಂಕ್ ಯು ಲೆಟ್ರನ್ನು ಕಳಿಸ್ತೇನೆ. ಯಾಕಂದರೆ ಬೆಂಗಳೂರಿನ ಸ್ವಚ್ಛತೆಗೆ ತಾವು ಸಹಕಾರ ಕೊಡ್ತಾ ಇದ್ದೀರಿ ಅಂತೇಳಿ ನಿಮಗೆ ನಾನು ಬೇಕಾದರೆ ಥ್ಯಾಂಕ್ಸ್ ಲೆಟ್ರ್ ಕಳಿಸ್ಕೊಡ್ತೇನೆ. ಯಾರ್ಯಾರು ಕ್ಲೀನ್ ಮಾಡ್ಕೊಂಡಿದ್ದಾರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಅವ್ರದ್ದು ಪೋಸ್ಟ್ ಮಾಡಿ ಅವ್ರಿಗೆ ನಾನು ಈಗ ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೇನೆ. ಸೊ ನನಗೂ ಕೂಡ ಈ ಖಾಲಿ ಸೈಟ್ ಬಂದು ಕ್ಲೀನ್ ಮಾಡೋ ಕೆಲಸ ನನಗೂ ಬೇಕಾಗಿಲ್ಲ. ನಿಮಗೂ ಇಷ್ಟು ದುಡ್ಡು ಖರ್ಚು ಮಾಡೋದು, ನೀವು ಖರ್ಚು ನಮಗೆ ಕಟ್ಟೋದು ನಿಮಗೂ ಬೇಕಾಗಿಲ್ಲ. ಕಮ್ಮಿ ಖರ್ಚಿಗೆ ತಾವೇ ಮಾಡ್ಕೊಂಡ್ಬಿಡಿ, ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆವಾಗ ನಾವು ನಿಮಗೆ ಜಾಸ್ತಿ ಚಾರ್ಜ್ ಮಾಡೋದು ಬೇಡ. ಆದರೆ ಬೆಂಗಳೂರು ಸುಧಾರಣೆ ಅಂತೂ ಆಗುತ್ತೆ, ತಾವಾಗಿ ತಾವು ಮಾಡಿಕೊಂಡ್ರೆ ಅಷ್ಟು ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ. ಇದಕ್ಕೆ ಕಾನೂನು ಎಲ್ಲಿದೆ ಅಂತ ಕೇಳ್ತಾರೆ. ಕಾನೂನು ಭಾಳ ಸ್ಪಷ್ಟವಾಗಿದೆ. GBA ಆ್ಯಕ್ಟ್ನಲ್ಲಿ ಸೆಕ್ಷನ್ 290 ಮತ್ತು ಸೆಕ್ಷನ್ 274(1) ಕಾನೂನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಖಾಲಿ ನಿವೇಶನವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ನಿವೇಶನ ಮಾಲೀಕರ ಮೊದಲನೇ ಕರ್ತವ್ಯ. ರಿಪೀಟ್ ಮಾಡ್ತೇನೆ, GBA ಆ್ಯಕ್ಟ್ ಸ್ಪಷ್ಟವಾಗಿದೆ, ಖಾಲಿ ನಿವೇಶನ ಸ್ವಚ್ಛವಾಗಿಟ್ಕೊಳ್ಳೋದು ನಿವೇಶನ ಮಾಲೀಕರ ಕರ್ತವ್ಯ. ಇದು ಕಾನೂನು ಇದ್ರೂ ಕೂಡ ನಾವು ಕಣ್ಣು ಮುಚ್ಕೊಂಡು ಕೂರೋದು ಒಪ್ಪಲಿಕ್ಕೆ ಆಗೋದಿಲ್ಲ. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಾನೂನು ಗೊತ್ತು ಮಾಡಿಸ್ತಾ ಇದ್ದೀವಿ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿಲ್ಲ ಅಂತೇಳಿ ಸಬೂಬು ಹೇಳಬೇಡಿ ದಯವಿಟ್ಟು. ನೀವು ನನ್ನನ್ನು ಎಷ್ಟು ಬೇಕಾದರೂ ಬೈಕೊಳ್ಳಿ, ಆದರೆ ನಾನು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ? ಈ ಸೈಟು ಕ್ಲೀನ್ ಮಾಡೋದ್ರಿಂದ ಹ್ಯಾರಿಸ್ ಅವ್ರಿಗೆ ಏನು ಲಾಭ ಇಲ್ಲ, ನನಗೆ ಏನು ಲಾಭ ಇಲ್ಲ. ಆದರೆ ಬೆಂಗಳೂರು ಸುಧಾರಣೆ ಆಗುತ್ತೆ, ವಾಸ ಮಾಡೋ ಜನಗಳಿಗೆ ಒಳ್ಳೆ ಆರೋಗ್ಯ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಹತ್ರ ಬೈಸ್ಕೊಂಡು ನಾನು ಕೆಲಸ ಮಾಡಬೇಕು ಅಂದರೆ ನನಗೆ ನನ್ನ ಸ್ವಾರ್ಥ ಇದ್ದರೆ ಪರವಾಗಿಲ್ಲ. ಸ್ವಾರ್ಥ ಇಲ್ಲ. ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಾರ್ವಜನಿಕ ಜಾಗದಲ್ಲಿ ನೀವು ಗೌರ್ಮೆಂಟ್ ಅವ್ರು ಕ್ಲೀನ್ ಮಾಡಿ, ಪ್ರೈವೇಟ್ ಸೈಟಲ್ಲಿ ಜನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸುಧಾರಣೆಗೆ ದಯವಿಟ್ಟು ಜಸ್ಟ್ ಕ್ಲೀನ್ ಮಾಡಿ, ನಿಮ್ಮ ಸೈಟನ್ನು ತಾವು ಮಾಡಿಕೊಂಡು ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೇನೆ. ಖಾಲಿ ಸೈಟ್ಗಳು ಮತ್ತೆ ಘೋಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಸೈಟ್ ತೆಗೆದುಕೊಂಡು 5 ವರ್ಷ 10 ವರ್ಷ ಆದ್ರೂ ಕೂಡ ಮನೆ ಕಟ್ಟದೆ ಖಾಲಿ ಬಿಟ್ಟಿರುವಂತಹ ಸೈಟ್ಗಳ ವಿಚಾರವಾಗಿ ಏನ್ ನಿರ್ಣಯ ಮಾಡಿದ್ದಾರೆ ಸರ್? ಅದು ಮೀಡಿಯಾ ಇರ್ಬೋದು, ಸರ್ಕಾರದ ಯೋಜನೆಗಳಡಿ ಸೈಟ್ ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಯಾವ ರೀತಿ ನಿರ್ಣಯ ಮಾಡಿದ್ದಾರೆ ಅಂತ ಈಗ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಆಲೋಚನೆಯನ್ನು ಅದ್ರ ಬಗ್ಗೆ ಹೇಳಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. BDA ಆ್ಯಕ್ಟ್ ಇದೆ, BDA ಆ್ಯಕ್ಟಲ್ಲಿ ಅವರೇ ಹೇಳ್ತಾರೆ 4 years ಅಲ್ಲಿ ಕಟ್ಟಲಿಲ್ಲ ಅಂದ್ರೆ ವಾಪಸ್ ತಗೋಬಹುದು. ಸೊ ಅದನ್ನ ಆ್ಯಕ್ಟಲ್ಲಿದೆ. ಇದು ತಗೊಳಕ್ ಪ್ರಾರಂಭ ಮಾಡಿದ್ರೆ ಮತ್ತೆ ಇದೇ ತರ ಅದು ಸ್ಟಾರ್ಟ್ ಆಗ್ತದೆ. ಸೊ ಆಕ್ಚುಲಿ ಜನನೇ ಈಗ, ಯಾಕೆಂದ್ರೆ ಇದು ಸಾಮಾನ್ಯ ಜನಕ್ಕೆ ಮನೆ ಕಟ್ಟಲಿಕ್ಕೆ ಸೈಟ್ ಮಾಡಿ BDA ಕೊಟ್ಟಿರುವಂತದ್ದು. ಅವ್ರು ಕಟ್ಟದೇನೆ ಖಾಲಿ ಇಟ್ಕೊಳ್ಳೋದು ಕಾನೂನು ಅಡಿಯಲ್ಲಿ ಸರಿಯಲ್ಲ. ಅಲ್ಲ, ಅದು ಇನ್ನೂ ನಾವು ಅದ್ರ ಬಗ್ಗೆ ಇದು ಮಾಡಿಲ್ಲ, ಅದನ್ನ ಮುಂದೆ ಮಾಡೋಣ. ಈಗ ಇರ್ಲಿ, ಸಡನ್ ಆಗಿ ಎಲ್ಲ ಮಾಡೋಕ್ಕಾಗಲ್ವಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಮಾಡೋಣ. ಈಗೆಲ್ಲ ಕ್ಲೀನ್ ಮಾಡಲಿ, ಇದು ಮೆಸೇಜ್ ಹೋಗ್ಲಿ ನಿಮ್ಮ ಮುಖಾಂತರ. ಖಾಲಿ ಇಟ್ಟರೆ ಮತ್ತೆ ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಿ ವಾಪಸ್ ತಗೊಳ್ಳೋದು ಕಾನೂನಲ್ಲಿದೆ. ಸರ್ಕಾರ ಏನು ಹೊಸದಾಗೇನು ಕಾನೂನು ಮಾಡಬೇಕಾಗಿಲ್ಲ ಅದಕ್ಕೆ. ಸೊ ಅದನ್ನು ಸ್ವಲ್ಪ ಆದಷ್ಟು ಬೇಗ ಮನೆ ಕಟ್ಕೊಳ್ಳುವಂಥದ್ದು ಎಲ್ಲರೂ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಹರೀಶ್ ಅವ್ರು ಹೇಳ್ದಂಗೆ ಸರ್ಕಾರಕ್ಕೆ ನೀವು ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ಟರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಪಾರ್ಕ್ ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಆಗ್ತದೆ. ಕಮ್ಮಿ ಇದೆ ಪಾರ್ಕ್ಗಳು. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ. ಒಂದು ಪ್ರಶ್ನೆ ಸರ್, ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು ಇವೆಲ್ಲವೂ ಕೂಡ ತ್ಯಾಜ್ಯ ವಿಲೇವಾರಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಇದಕ್ಕೆ ಗೊತ್ತಾಗ್ತಿಲ್ಲ. ಹಾಗಾಗಿ ಅವರು GBAಗೆ ಕೊಡಬೇಕು ಅಂತ ಕೂಡ ಹೇಳಿದ್ರು ಕೂಡ ಕೊಡ್ತಾ ಇಲ್ಲ. ಅವ್ರು ಸ್ವತಃ ಹೇಗೆ ಮಾಡ್ಕೊಂತ ಇದ್ದಾರೆ ಅಂತ ಗೊತ್ತಿಲ್ಲ. ಅಂತಹ ಪ್ರಕರಣಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಬಲ್ಕಲ್ಲಿ ಕಸ ಕೊಡೋ ವಿಚಾರ ಸಂಬಂಧಪಟ್ಟಂತೆ ಏನ್ ನಿರ್ಣಯ ತೆಗೆದುಕೊಳ್ತೀರಾ? ಹೋಟೆಲ್ಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ
ಏನ್ ಸೂಚನೆ ಕೊಡ್ತೀರಿ? ಇವತ್ತು ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ, ಆದ್ರೂ ಯಾಕಂದ್ರೆ ಅದ್ರ ಬಗ್ಗೆ ಕಸದ್ದು ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಈ ಸಬ್ಜೆಕ್ಟ್ ಆದ್ರೂ ನಿಮ್ಗೆ ಸಂಕ್ಷಿಪ್ತವಾಗಿ ನೀವು ಕೇಳಿದ್ರಿಂದ ಹೇಳ್ತೇನೆ. ಸುಮಾರು ಬಲ್ಕ್ ಜನರೇಟರ್ಸ್ ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ನಮ್ಮ ಲೋಕಲ್ ಮನೆ ಕಸ ಕಲೆಕ್ಟ್ ಮಾಡೋರ್ ಕೈಗೆ ಕಸ ಕೊಡ್ತಾ ಇದ್ದಾರೆ. ಇದು ಇಲ್ಲೀಗಲ್. ಅದರಿಂದನೇ ಕಸ ನಿರ್ವಹಣೆ ಜನಗಳದ್ದು ಮನೆ ಬಾಗಿಲಿಗೆ ಹೋಗಿ ಇವ್ರು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದರೆ, ಬಲ್ಕ್ ಜನರೇಟ್ರು ಕೂಡ ಇವ್ರ ಕೈಗೆ ಕೊಟ್ಟು ಆ ಇರೋ ಕೆಪಾಸಿಟಿ ಎಲ್ಲ ಬಲ್ಕ್ ಜನರೇಟರೇ ಕೊಟ್ಬಿಟ್ರೆ ಕಸ, ಇನ್ನು ಮನೆಯಿಂದ ಕಸ ಕಲೆಕ್ಟ್ ಮಾಡೋಕ್ಕಾಗದೆ ಅವರು ತಗೊಂಡು ಬಂದು ರೋಡ್ ಸೈಡಲ್ಲಿ ಬಿಸಾಕುವಂಥದ್ದು ಆಗ್ತಾ ಇದೆ. ಈ ಒಂದು ನೆಕ್ಸಸ್ಗೆ ಕಡಿವಾಣ ಹಾಕ್ತೇವೆ. ಮುಂದಿನ ದಿನ ಹೇಗೆ ಕಡಿವಾಣ ಹಾಕ್ತೀವಿ ಅನ್ನೋದನ್ನು ತಮ್ಮ ಜೊತೆ ಮುಂದಿನ ದಿನ ಹಂಚ್ಕೊಳ್ತೇವೆ. ಸರ್, ಕೂಡ್ಲದಲ್ಲಿ ದೊಡ್ಡ ಮಟ್ಟದ ಕಟ್ಟಡ ತೆರವು ಮಾಡ್ಕೊಳ್ತೀವಿ ಅಂತ ಗಡುವು. ಹೌದು ಹೌದು, ಅದು ನಾಳೆಯಿಂದ ಮಾಡ್ತಿದ್ದಾರಂತೆ. ಎಷ್ಟು ದಿನ ಅಂತ ಏನೋ ಗಡುವು ಕೊಟ್ಟಿದೆ ಸರ್ ಅದಕ್ಕೆ? ಇಲ್ಲ, ನಾನು ಎಷ್ಟು ದಿನ ಅಂತ ನಾನು ಏನು ಗಡುವು ಕೊಟ್ಟಿಲ್ಲ. ಈಗ ಅವರು ಡೆವಲಪರು ತಪ್ಪಾಗಿದೆ ಅಂತೇಳಿ ಅವರೇ ಮುಂದೆ ಬಂದು ಏನೋ ಅನಾಹುತ ಆಗೋದಕ್ಕೆ ಮೊದಲೇ ಅವರು ನಾವು ಕಟ್ಟಿರೋ ಬಿಲ್ಡಿಂಗನ್ನೇ ತೆಗೆದು ಮತ್ತೆ ಕಟ್ತೀವಿ ಅಂತ ಹೇಳಿದಾಗ ಅವರು ಎಲ್ಲೋ ಒಂದು ಕಡೆ ಹಿಂದೆ ಎಚ್ಚರ ತಪ್ಪಿದ್ದಾರೆ. ಆದರೆ ಅರಿವು ಬಂದ ಮೇಲೆ ಇವತ್ತಾದರೂ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಎಲ್ಲ ಬಿದ್ದೋಗಿದ ಮೇಲೇನೂ ಕೂಡ ಎಷ್ಟು ಬಿಲ್ಡಿಂಗ್ಗಳು ಬಿದ್ದೋಗಿದ್ದಾವೆ ಬೆಂಗಳೂರಿನಲ್ಲಿ, ಕ್ವಾಲಿಟಿ ಇಲ್ಲದೆ ಕಟ್ಟಿ, ಸರಿಯಾಗಿ ಡಿಸೈನು ಸ್ಟ್ರಕ್ಚರು ನೋಡದೆ ಕಟ್ಟಿ ಬಿದ್ದೋಗಿದ್ದಾವೆ. ಪುಣ್ಯಕ್ಕೆ ಇಲ್ಲಿ ಇದು ಸ್ವಲ್ಪ ಸ್ಟ್ರಕ್ಚರಲ್ ವೀಕ್ನೆಸ್ ಇದೆ ಅಂತ ಡೆವಲಪರೇ ಅರ್ಥ ಮಾಡಿಕೊಂಡು ಅವರೇ ಪರ್ಮಿಷನ್ ತಗೊಂಡು ನಾವೇ ಡೆಮಾಲಿಷನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೇರೆ ಹೊಸ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಮುಂದೆ ಬಂದಿರೋದು ಸಮರ್ಥನೀಯ ಅಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟು ಸಮಾಧಾನಕರ ಅಂತ ಆದ್ರೂ ಹೇಳ್ಬೋದು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ. ಸೈಂಟಿಸ್ಟ್ ಅಲ್ಲಿ ರಿಪೋರ್ಟ್ ಫೇಲ್ಯೂರ್ ಬಂದಾಗ ಯೂನಿವರ್ಸಿಟಿ ಎಲ್ಲ ಹೇಗೆ ವಿತರಣೆ ಮಾಡಬೇಕು ಕಟ್ಟೋದಕ್ಕೆ ಅನ್ನೋದು ಇಲ್ಲ, ನಾನು ವಿಚಾರಿಸದೆ ಇದನ್ನ. ನಮ್ಮ ಚೀಫ್ ಕಮಿಷನರು ಇಲ್ಲೇ ಇದ್ದಾರೆ. ನಾವು OC ಕೊಡೋವಾಗ ಅವರೇ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ನಮಗೆ. ಅದರ ಆಧಾರದ ಮೇಲೆ ನಾವು OC ಕೊಡ್ತೇವೆ. ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಅವರೇ ತಗೊಂಡು ಬಂದು ಕೊಡ್ತಾರೆ. ಸೊ ಈಗ ಈ ಅನುಭವದ ಹಿನ್ನೆಲೆಯಲ್ಲಿ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಫಿಟ್ನೆಸ್ ಅನ್ನು ಕೂಡ ಸರಿಯಾಗಿ ವೆರಿಫೈ ಮಾಡ್ಕೋಬೇಕು. ಅದನ್ನ ಕಾನೂನಲ್ಲಿ ಏನು ಬದಲಾವಣೆ ತರಬೇಕು ವಿಚಾರ ಮಾಡಿ ಅಂತ ಹೇಳಿದ್ದೇನೆ. ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಮುಂದಿನ ದಿನಗಳಲ್ಲಿ ಮರುಕಳಿಸದ ಹಾಗೆ ಪ್ರಿವೆಂಟಿವ್ ಸ್ಟೆಪ್ಸ್ ಕಡೆಗೆ ಗಮನ ಕೊಡ್ತೇವೆ. ಹೌದು ಹೌದು ಹೌದು. ಸುಮಾರು ಕಡೆ ನನಗೂ ದೂರುಗಳು ಬಂದಿದೆ. ಫುಟ್ಪಾತ್ ತೆರವಾದ ಮೇಲೆ ಕೆಲವರು ವಾಪಸ್ ಬಂದಿದ್ದಾರೆ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅಂತ ಕಡೆ ನಮ್ಮ ಅಧಿಕಾರಿಗಳಿಗೆ ಮಾತುಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಅಧಿಕಾರಿಗಳ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಂತ ಕಡೆ ದುಬಾರಿ ಶುಲ್ಕ ಹಾಕೋದಾಗ್ಲಿ ಅಥವಾ ಮೆಟೀರಿಯಲ್ ಸೀಸ್ ಮಾಡೋದಕ್ಕೂ ಕೂಡ ನೀವು ಹಿಂದೆ ಸರಿಯಬೇಡಿ. ಒಳ್ಳೆ ಮಾತಲ್ಲಿ ಹೇಳಿ ನೋಡಿ ನಿಮ್ಮ, ಯಾಕಂದ್ರೆ ಬಡವ್ರದ್ದು ಅವ್ರ ಸಂಪಾದನೆ ಕಿತ್ಕೊಳ್ಳೋ ಉದ್ದೇಶ ನಮಗೆ ಇಲ್ಲ. ಆದರೆ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ, ದಮ್ಮಕ್ಕಿ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಪೆನಲ್ಟಿನೂ ಹಾಕ್ಬೇಕಾಗುತ್ತೆ, ಆಮೇಲೆ ಮೆಟೀರಿಯಲ್ಲು ಸೀಸು ಮಾಡಬೇಕಾಗುತ್ತೆ. ನಾನು ಅವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈ ರೀತಿ ಪದೇ ಪದೇ ಸರ್ಕಾರದ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಂಘರ್ಷಕ್ಕೆ ಇಳಿಯಬೇಡಿ, ಸಹಕಾರ ಕೊಡಿ, ನಿಮ್ಮ ಪರವಾಗಿ ನಾವು ಇರ್ತೇವೆ. ಆದರೆ ಸಂಘರ್ಷಕ್ಕೆ ಇಳಿದ್ರೆ ಕಾನೂನಿನ ಕ್ರಮ ಜರುಗಿಸಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.